ಇನ್ನೊಂದು ಕಡೆ ಕೋರ್ ಕಮಿಟಿಯ ಸಭೆಗಿಂತ ಮುಂಚೆ ಯಡಿಯೂರಪ್ಪನವರು ತಮ್ಮ ಪುತ್ರನನ್ನು ಬೆಂಬಲಿಸುವ ಕೆಲ ನಾಯಕರನ್ನು ಮನೆಗೆ ಕರೆದಿದ್ರು. ರೇಣುಕಾಚಾರ್ಯ, ಶಂಕರ್ ಪಾಟೀಲ್ ಮುನೇನಕೊಪ್ಪ ಇತ್ಯಾದಿ ಅವ್ರ ಜೊತೆ ಅನೇಕ ವಿಷಯಗಳ ಚರ್ಚೆ ಆಗುವಂತೆ. ದಿಲ್ಲಿಲಿ ಯಾರು ಸಪೋರ್ಟ್ ಮಾಡಿದ್ರು, ಯಾರು ಸಪೋರ್ಟ್ ಮಾಡಲಿಲ್ಲ, ಯತ್ನಾಳ್ ಆ್ಯಂಡ್ ಟೀಮ್ ದಿಲ್ಲಿಗೆ ಹೋಗಿತ್ತಲ್ಲ, ಅಲ್ಲಿ ಟೋಟಲ್ ಆಗಿದ್ದೇನು, ಅದರ ಇಂಪ್ಯಾಕ್ಟ್ ಏನು ಇತ್ಯಾದಿ ಚರ್ಚೆಗಳನ್ನು ಅವರು ಮಾಡಿದ್ರಂತೆ. ಇನ್ನೊಂದು ಕಡೆ ಯತ್ನಾಳ್ರು ನೋಡಿ, ಅವ್ರದ್ದು ಬಿಹೇವಿಯರು, ಬಾಡಿ ಲ್ಯಾಂಗ್ವೇಜನ್ನು ನೋಡಿದ್ರೆ ಅವ್ರ ಮೇಲೆ ಇಂಪ್ಯಾಕ್ಟ್ ಆದಂಗೆ ಅನ್ನಿಸ್ತಾ ಇದೆ. ಅವ್ರಿಗೆ ಏನನ್ನು ಹೇಳಿ ಕಳಿಸಲಾಗಿದೆಯೋ ಕೋರ್ ಕಮಿಟಿಯಲ್ಲಿ ಅದನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಎಲ್ಲರದ್ದು ನಿರೀಕ್ಷೆ, ಇದಕ್ಕೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಯತ್ನಾಳ್ರಿಗೆ ಏನು ಹೇಳಿರ್ತಾರೆ ಅಂತ, ನಿಮ್ಮ ನಾಲಿಗೆಯ ಮೇಲೆ ಸ್ವಲ್ಪ ಹಿಡಿತ ನೀವು ಸಾಧಿಸಿಕೊಳ್ಳಬೇಕು ಅಂತಲೇ ಕೋರ್ ಕಮಿಟಿಲಿ ಹೇಳಿರ್ತಾರೆ. ಅದನ್ನೇ ಅವರು ಮಾಡ್ತಾ ಇದ್ದಾರೆ. ಮಾಧ್ಯಮದ ಮುಂದೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಬಟ್ ಯತ್ನಾಳ್ರು ಅಷ್ಟೇ ಹೇಳೋದಿಲ್ಲ, ಪತ್ರ ಬರಿತೀನಿ ನಿನ್ನ ಮೇಲೆ ಅಂತಾರೆ. ನಿಮ್ಮ ಮುಂದೆಲ್ಲ ಮಾತಾಡೋದಿಲ್ಲ, ನಾನು ಪತ್ರ ಬರಿತೀನಿ ನಿನ್ನ ಮೇಲೆ ಅಂತ. ಅವರು ಹುಬ್ಬಳ್ಳಿಗೆ ಬಂದ ನಂತರ, ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆದ ನಂತರ ಆ ಕೊಟ್ಟಂಥ ಹೇಳಿಕೆಯನ್ನು ನೀವು ಎಷ್ಟೆಷ್ಟೆಲ್ಲ ಅರ್ಥ ಮಾಡ್ಕೋಬೋದು ಅದನ್ನು. ಇನ್ನು ಮುಂದೆ ನಾನು ಸೈಲೆಂಟ್ ಆಗಿರ್ತೀನಿ, ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗ್ತಾರೆ, ನಮ್ಮದು ಆ್ಯಕ್ಷನ್ ಪ್ಲ್ಯಾನೇ ಹೆಂಗಿದೆ ಅಂದರು. ಏನದರ ಅರ್ಥ ಹಂಗಿದ್ರೆ, ನಾನು ಸೈಲೆಂಟ್ ಆಗ್ತೀನಿ, ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗ್ತಾರೆ ಅಂದರೆ ನಾನು ಇನ್ನು ಮುಂದೆ ಹೇಳಿಕೆಗಳನ್ನು ಕೊಡೋದಿಲ್ಲ. ಯಾಕಂದರೆ ನನಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ನಾನು ಹೋಗಿ ಉತ್ತರ ಕೊಟ್ಟು ಬಂದಿದ್ದೀನಿ. ನೀನು ಮಾಧ್ಯಮದ ಮುಂದೆ ಮಾತಾಡಬೇಡ ಅಂತ ಹೇಳಿದ್ದಾರೆ, ನಾನು ಮಾತಾಡೋದಿಲ್ಲ. ಶೋಕಾಸ್ ನೋಟಿಸ್ ರಮೇಶ್ ಜಾರಕಿಹೊಳಿಗೆ ಬಂದಿಲ್ವಲ್ಲ, ಅವರು ವೈಲೆಂಟ್ ಆಗ್ತಾರೆ. ಅವ್ರಿಗೆ ಶೋಕಾಸ್ ನೋಟಿಸ್ ಬಂದು ಅವ್ರು ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಅವ್ರು ಸೈಲೆಂಟಾಗಿ ಇನ್ನೊಬ್ಬರು ವೈಲೆಂಟ್ ಆಗ್ತಾರೆ. ಈ ರೀತಿ ಏನಾದರೂ ಆ್ಯಕ್ಷನ್ ಪ್ಲ್ಯಾನ್ ಇದೆಯಾ ಅನ್ನೋ ಥರ ಹೇಳಿದ್ರು. ಇವತ್ತು ನಾನು ಸಿ ಎಮ್ ರೇಸ್ನಲ್ಲಿದ್ದೀನಿ ರೀ, ನನಗೇನು ಕಡಿಮೆ ಆಗಿದೆ ಅಂತಾರೆ. ನಾನು ಸಿ ಎಮ್ ರೇಸ್ನಲ್ಲಿದ್ದೀನಿ, ನನಗೇನು ಕಡಿಮೆ ಆಗಿದೆ, ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ, ನಾನು ಮೆಂಬರ್ ಅಲ್ಲ, ನಡೀಲಿ ಬಿಡಿ. ಕೇಳಿಸ್ಕೊಳ್ಳಿ, ಇವತ್ತು ಮಾತಾಡಿದ್ದು. ಇಲ್ಲ, ಮುಖ್ಯಮಂತ್ರಿ ಯಾಕಾಗಬಾರ್ದು ಹೇಳ್ರಿ, ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದೆ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಮಾಡಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ, ನಾನು ಪ್ರಾಣ ಕೊಡ್ತೀನಿ, ಸುಡ್ಗಾಡಿಲ್ಲ. ಮಾಡಲಿಲ್ಲ ಏನೋ ನಾವು ಕೋರ್ ಕಮಿಟಿ ಮೆಂಬರ್ ಅಲ್ಲಲ್ರಿ, ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತು ಒಬ್ಬ ಸಾಮಾನ್ಯ ಎಮ್ ಎಲ್ ಎ ಅಷ್ಟೇ. ನಾ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋದಿಲ್ಲ. ಯಾರು ಏನು ಬೇಕಾದ ಹೇಳಲ್ಲ ಅಕ್ಕ, ನಾ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ನಾ ಕೇಂದ್ರದ ಹೈಕಮಾಂಡ್ ಭೇಟಿಯಾದಾಗ ಎಲ್ಲರೂ ನಾ ಮಾತಾಡಿದ್ದೀನಿ. ಹೊಳ್ಳಿ ಮೆಳ್ಳಿ ಅದನ್ನು ಮಾತಾಡೋಕ್ಕೆ ನಾ ತಯಾರಿಲ್ಲ. ಇಲ್ಲ, ಮುಖ್ಯಮಂತ್ರಿ ಯಾಕಾಗಬಾರ್ದು ಹೇಳಿ. ಇದು ಫೈನಲಿ ನನಗನ್ಸೋ ಪ್ರಕಾರ ಉಚ್ಚಾಟನೆ, ಯಾರ್ದು ಉಚ್ಚಾಟನೆ ಅದೆಲ್ಲ ಆಗಲಿಕ್ಕಿಲ್ಲ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ. ಯತ್ನಾಳ್ ಆ್ಯಂಡ್ ಟೀಮ್ ಇದೆಯಲ್ಲ, ಈ ಟೀಮಿನ ಕೆಲವರನ್ನು, ಈ ಪದಾಧಿಕಾರಿಗಳ ಪಟ್ಟಿಯನ್ನೇನಾದ್ರು ಪುನರ್ವಿಂಗಡಣೆ ಮಾಡಿ ರೀಶಫಲ್ ಮಾಡಿ ಅದರಲ್ಲಿ ಇವ್ರನ್ನ ತಂದು ಕೋರ್ ಕಮಿಟಿ ರೀಶಫಲ್ ಮಾಡಿ ಅದರಲ್ಲಿ ಇವ್ರಿಗೆ ಒಂದಷ್ಟು ಸ್ಥಾನಗಳನ್ನು ಕೊಟ್ಟು ಒಂದು ವೆಂಟ್ ಕ್ರಿಯೇಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಒಂದು ಎಕ್ಸಾಸ್ಟ್ ಕ್ರಿಯೇಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಲೆಟ್ ಅಸ್ ಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.